ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸೋಮವಾರ ಒಂದು 12:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ಇವತ್ತು ಸಂಕಷ್ಟಿ, ಹಾಗಾಗಿ ಸ್ವಲ್ಪ ಹೂವೆಲ್ಲ ಚೇಂಜ್ ಮಾಡಿ ನೀಟಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು, ಉಪವಾಸ ಏನಿಲ್ಲ, ಹಾಗೆ ಪೂಜೆ ಮಾಡಿದ್ದೀನಿ ಅಷ್ಟೇ. ತಿಂಡಿ ಇವಾಗ ತಾನೇ ತಿಂದೆ. ಮಕ್ಕಳನ್ನ ಕರ್ಕೊಂಡು ಬರೋ ಪೂಜೆ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಯಿತು. ಆಮೇಲೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಇವಾಗ ತಿಂಡಿ ತಿಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ನಾವು ಉದ್ದಾಗಿದ್ದೀನಿ. ಸರಿ ಆಯಿತು, ಹೋಗ್ಬೇಕು. ನಾನೇನು ಮಾತಾಡ್ತಾ ಇದ್ದೀನಿ, ಆಮೇಲೆ ಬರುವಂತ. ಹೋಗು. ಇವತ್ತು ನಾನು ಅದೇ ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ತಿರುಪತಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್, ಅಂದರೆ ದರ್ಶನದ ಬಗ್ಗೆ ಎಲ್ಲ ತುಂಬ ಜನ ಕೇಳ್ತಾ ಇರ್ತೀವಿ. ಹಾಗಾಗಿ ನಾನಿವತ್ತು ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಏನಂತ ಅಂದರೆ ತಿರುಪತಿನಲ್ಲಿ ಫಸ್ಟು ಒಂದು ದರ್ಶನ ಬಂದುಬಿಟ್ಟು ಈ ರೀತಿ ಕಾಲ್ನಡಿಗೆಯಲ್ಲಿ ಹೋಗ್ಬೋದು, ಆಯಿತಾ. ಕಾಲ್ನಡಿಗೆನಲ್ಲಿ ಹೋದರೆ ನಿಮಗೆ ಸ್ವಲ್ಪ ಬೇಗ ಹೋಗಬೇಕಾಗತ್ತೆ. ಅಲ್ಲಿ ಇಷ್ಟು ಟಿಕೆಟ್ಸ್ ಅಂತ ಅವೈಲೇಬಲ್ ಇರುತ್ತೆ, ಪಾದಯಾತ್ರೆ ಟಿಕೆಟ್ ಅಂತ ಹೇಳಿ. ನೀವು ಶ್ರೀವಾರಿ ಮೆಟ್ಟಿಲು ಅಥವಾ ಇದು ಇನ್ನೊಂದಿದೆ, ಯಾವುದು, ಅಲಿಪಿರಿ, 2 ಮಾರ್ಗ ಇದೆ. ಅಲಿಪಿರಿಯಲ್ಲಿ ಹೋದರೆ ನಿಮಗೆ ತುಂಬ ಜಾಸ್ತಿ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಹಾಗೆಯೇ ಅಲ್ಲಿ ತುಂಬ ಜಾಸ್ತಿ ಜನ ಇರೋದ್ರಿಂದ ಟಿಕೆಟ್ ಸಿಗೋ ಅಂಥ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ತುಂಬ ಬೇಗ ಹೋಗಬೇಕಾಗತ್ತೆ. ಅಲ್ಲಿ ಒಂದು ಭೂದೇವಿ ಕಾಂಪ್ಲೆಕ್ಸ್ ಅಂತ ಇದೆ, ಅಲ್ಲಿ ಸಿಗುತ್ತೆ ನಿಮಗೆ ಈ ಒಂದು ಪಾದಯಾತ್ರೆ ಟಿಕೆಟ್. ಅಲ್ಲಿಂದ ಶುರುವಾಗುತ್ತೆ, ಅಲ್ಲಿ ಸಿಗುತ್ತೆ. ಅಲ್ಲಿಂದ ಮೇಲ್ಗಡೆ ಹೋದ್ಮೇಲೆ ಒಂದು ಮಧ್ಯದಲ್ಲಿ ಏನೋ ಸ್ಕ್ಯಾನ್ ಏನೋ ಮಾಡ್ತಾರೆ ಅಂತ ಅನಿಸುತ್ತೆ, ಅದನ್ನ ಟಿಕೆಟ್ನ. ಇನ್ನು ಶ್ರೀವಾರಿ ಮೆಟ್ಟಿಲು ಅಲ್ಲೂ ಅಷ್ಟೇ ಕೆಳಗಡೆನೇ ಸಿಗುತ್ತೆ ಟಿಕೆಟು. ಇನ್ನು ಎಂಟ್ರಿ ಆಗ್ತಿದ್ದಂಗೆ ಕ್ಯೂ ಶುರು ಆಗುತ್ತೆ ಟಿಕೆಟ್ಗೆ, ಪಾದಯಾತ್ರೆ ಟಿಕೆಟ್ಗೆ. ಆ ಟಿಕೆಟ್ನ ತೊಗೊಂಡು ನಾವು ಹೋದರೆ ಮೇಲ್ಗಡೆ ಬೇಗ ದರ್ಶನ ಆಗುತ್ತೆ. ಒಂದು 2 to 3 ಅವರ್ಸಲ್ಲಿ ದರ್ಶನ ಆಗುತ್ತೆ. ಇನ್ನು ಅದು ಬಿಟ್ಟರೆ SSD ಟೋಕನ್ ಅಂತ ಸಿಗುತ್ತೆ, ಅಂದರೆ ಸ್ಲಾಟೆಡ್ ಸರ್ವದರ್ಶನ ಟೋಕನ್ ಅಂಥೇಳಿ. ಅದು ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರನೂ ಸಿಗುತ್ತೆ, ಬಸ್ ಸ್ಟಾಪ್ ಹತ್ರನೂ ಸಿಗುತ್ತೆ. ವಿಷ್ಣು ಕಾಂಪ್ಲೆಕ್ಸ್ ಅಂತೇನೋ ಹೇಳ್ತಾರೆ, ಅಲ್ಲಿ ಸಿಗುತ್ತಂತೆ. ನಾವಿಲ್ಲಿವರೆಗೂ SSD ಟೋಕನ್ ತೊಗೊಂಡಿಲ್ಲ. SSD ಟೋಕನ್ ಬಂದುಬಿಟ್ಟು ಬೆಳಗ್ಗೆ 4 ಗಂಟೆನೋ 5 ಗಂಟೆಯಿಂದ ಏನೋ ಶುರು ಆಗುತ್ತೆ. ಅದರಲ್ಲಿ ನಿಮಗೆ ಟೈಮ್ ಸ್ಲಾಟ್ ಕೊಟ್ಟಿರ್ತಾರೆ, ಇವತ್ತು ಮತ್ತು ನಾಳೆದು ಈ ರೀತಿಯಾಗಿ ಟೈಮ್ ಸ್ಲಾಟ್ ಇರುತ್ತೆ. ಪಾದಯಾತ್ರೆನೂ ಅಷ್ಟೇ, ಇವತ್ತಿಂದು ಮತ್ತು ನಾಳೆದು ಸಿಗುತ್ತೆ. ನಾವೇನಾದ್ರು ಸ್ವಲ್ಪ ಲೇಟಾಗಿ ಹೋದ್ವಿ ಅಂದರೆ ನೆಕ್ಸ್ಟ್ ಡೇದು ನಮಗೆ ಸಿಗುತ್ತೆ. ನಾವು ಸ್ವಲ್ಪ ಬೇಗ ಹೋಗಿದ್ರೆ ನಮ್ಗೆ ಅವತ್ತಿಂದೆ ಮಧ್ಯಾಹ್ನದ್ದು ಸ್ಲಾಟು ಸಿಕ್ಕಿತ್ತು. ಸೊ ಆ ಟಿಕೆಟ್ ಇದ್ದರೆ ನಿಮಗೆ ಒಂದು 2 to 3 ಅವರ್ಸಲ್ಲಿ ದರ್ಶನ ಆಗುತ್ತೆ. ಇಲ್ಲ ನಾನು ಹಾಗೆ ಹೋಗ್ತೀನಿ ಅಂತ ಅಂದರೆ ನೀವು ಡೈರೆಕ್ಟಾಗಿ ವೆಹಿಕಲ್ ತೊಗೊಂಡು ಮೇಲ್ಗಡೆ ಹೋದರೆ ಅಲ್ಲಿ ನಿಮಗೆ ಸರ್ವದರ್ಶನ ಅಂತ ಇರುತ್ತೆ. ಅಲ್ಲಿ ನಿಮಗೆ ತುಂಬ ಟೈಮ್ ತೊಗೊಳುತ್ತೆ, ಒಂದು ದಿನ ತೊಗೋಬೋದು. ವೀಕ್ ಡೇನಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ನೀವೇನಾದರೂ ಈಗ ಮಧ್ಯಾಹ್ನ ನಿಂತರೆ ರಾತ್ರಿ ಮಧ್ಯರಾತ್ರಿ ಆಗ್ಬೋದು, ರಾತ್ರಿ ನಿಂತರೆ ಬೆಳಗ್ಗೆ ಆಗ್ಬೋದು, ಈ ಥರ ತುಂಬ ಟೈಮ್ ತೊಗೊಳುತ್ತೆ. ಇನ್ನು ಅದು ಬಿಟ್ಟರೆ ಸ್ಪೆಷಲ್ ಎಂಟ್ರಿ ಬಂದುಬಿಟ್ಟು 300 ರೂಪೀಸ್ ಟಿಕೆಟು ಆನ್ಲೈನ್ TTD ವೆಬ್ಸೈಟಲ್ಲಿ ಮತ್ತು ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಇವಾಗೇನು ವಾಟ್ಸಪ್ಪಲ್ಲಿ ಕೂಡ ಟಿಕೆಟ್ ಬುಕ್ ಮಾಡ್ಬೋದು ಅಂತೆಲ್ಲ ಹೇಳ್ತಾಯಿದ್ರು. ಸ್ಪೆಷಲ್ ಎಂಟ್ರಿದು ಹೊಸದಾಗಿ ಬಿಟ್ಟಿದ್ದಾರಂತೆ ಅಂತ. ಅದು ಬಂದುಬಿಟ್ಟು 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಓಪನ್ ಆಗುತ್ತೆ. 2 ಮಂತ್ಸ್ ಮುಂಚೆ ಅಂತ, ಅಂದರೆ 2-3 ಮಂತ್ಸ್ ಮುಂಚೆ. ಮೇ ತಿಂಗಳಿಗೆ, ಇವಾಗ ಮಾರ್ಚಿಗೆ 10ನೇ ತಾರೀಕು 10 ಗಂಟೆಗೆ ಓಪನ್ ಆಗಿತ್ತು. ಬೇಗನೆ ಖಾಲಿ ಆಗಿಬಿಡುತ್ತೆ ಟಿಕೆಟು. ಅವ್ರು ಏನು ಒಂದು ತಿಂಗಳಿಗೆ ಇದು ಮಾಡಿರ್ತಾರೆ, ಆ ಮಧ್ಯದಲ್ಲಿ ಒಂದಷ್ಟು ದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ ಅದನ್ನು ಸ್ಲಾಟ್ ರಿಲೀಸ್ ಮಾಡಿರೋದಿಲ್ಲ ಅವರು. ಈ ರೀತಿ ಎಲ್ಲ ಇರುತ್ತಲ್ಲ, ಆ ಟೈಮಲ್ಲಿ ನಮಗೆ ಸಿಗೋದಿಲ್ಲ. ತುಂಬ ಕಷ್ಟ. ಅದು ನಾವು ಓನಾಗಿ ಬುಕ್ ಮಾಡಿ 300 ರೂಪೀಸ್ ಹೋಗೋದು ಸ್ವಲ್ಪ ಡಿಫಿಕಲ್ಟಿ ಇದೆ. ಇನ್ನು ಅದು ಬಿಟ್ಟರೆ VIP ಬ್ರೇಕ್ ದರ್ಶನ ಇರುತ್ತೆ. ಒಬ್ಬರಿಗೆ 10,000 ಪೇ ಮಾಡಬೇಕಾಗತ್ತೆ. ಮೇಲ್ಗಡೆ ಅದ್ರ ಮೇಲ್ಗಡೆ 500 300 ಏನೋ ಪೇ ಮಾಡಬೇಕಾಗತ್ತೆ. ಒಬ್ಬರಿಗೆ 10,000. ನೀವು ಎಷ್ಟು ಜನ ಇರ್ತೀರ ಅಷ್ಟು ಜನಕ್ಕೆ. ಇನ್ನು ಅದು ಬಿಟ್ಟರೆ ಇನ್ಫ್ಯಾಂಟ್ ಎಂಟ್ರಿ ಇರುತ್ತೆ, ಅಂದರೆ ಚಿಕ್ಕ ಮಕ್ಕಳು 1 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಎಂಟ್ರಿ ಇರುತ್ತೆ. ಅವ್ರ ಅಪ್ಪ ಅಮ್ಮಂಗೂ ಕೂಡ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಎಲ್ಲ ತೊಗೊಂಡೋದ್ರೆ ಅವ್ರಿಗೆ 1 ಅವರಲ್ಲಿ ದರ್ಶನ ಆಗಿಬಿಡುತ್ತೆ. ನೀವೇನಾದರೂ ಚಿಕ್ಕ ಮಗು ಇಟ್ಕೊಂಡಿರೋರು ಇದ್ದರೆ ನೀವು ಹೋಗ್ಬೋದು ಆರಾಮಾಗಿ. 1 ಅವರ್ ಒಳಗಡೆ ನಿಮಗೆ ದರ್ಶನ ಆಗಿಬಿಡುತ್ತೆ ಮಗುನ ಕರ್ಕೊಂಡು. ಅದಕ್ಕೆ ಅಂತ ಒಂದು ಸಪ್ರೇಟ್ ಎಂಟ್ರೆನ್ಸ್ ಇರುತ್ತೆ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ. ಹಾಗೆಯೇ ನಿಮಗೆ ಇನ್ನೂ ಒಂದು ಮಗು ಇದೆ, 10 ವರ್ಷದ ಒಳಗಿನ ಮಗು ಇದೆ ಅಂತಂದರೆ ಅದಕ್ಕೂ ಕೂಡ ಫ್ರೀ ಎಂಟ್ರಿ ಇರುತ್ತೆ. ನೀವು ಅದನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ಬೋದು. ಅಂದರೆ ನೀವು ಗಂಡ ಹೆಂಡತಿ, ನಿಮ್ಮ 1 ವರ್ಷದ ಒಳಗಿನ ಮಗು, ಹಾಗೆಯೇ 10 ವರ್ಷದ ಒಳಗಿನ ಮಗು, ಇಷ್ಟು ಜನಕ್ಕೂ ಫ್ರೀ ಎಂಟ್ರಿ ಸಿಗುತ್ತೆ. ನಿಮಗೆ 1 ಅವರಲ್ಲಿ ದರ್ಶನ ಆಗುತ್ತೆ. VIP ಬ್ರೇಕ್ ಥರ ಆ ಥರ ಸಿಗುತ್ತೆ ನಿಮಗೆ. ಇನ್ನು ಇಷ್ಟ ಆಯ್ತಲ್ಲ, ಅದು 10,000 ಹೇಳಿದೆ. ಇನ್ನಿದು ಹೇಳಿದೆ. ಇನ್ನು ಅಕಾಮಿಡೇಷನ್ ಬಂದುಬಿಟ್ಟು ನೀವು ಆನ್ಲೈನಲ್ಲಿ 300 ರೂಪೀಸ್ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಅಕಾಮಿಡೇಷನ್ ಕೂಡ ನಿಮಗೆ ಅವೈಲೇಬಿಲಿಟಿ, ಅದರಲ್ಲೇ ಆನ್ಲೈನಲ್ಲೇ ಅಕಾಮಿಡೇಷನ್ ಕೂಡ ಬುಕ್ ಮಾಡ್ಕೋಬೇಕು. ವ್ಯಾಲಿಡ್ ಟಿಕೆಟ್ ಇದ್ದರೆ ಮಾತ್ರನೇ ಅಕಾಮಿಡೇಷನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ, ಆಯಿತಾ. ಆಮೇಲೆ ಇನ್ನು ಇದು VIP ಬ್ರೇಕು ಆ ಥರ ಎಲ್ಲ ಸಪ್ರೇಟ್ ಇರುತ್ತೆ.
ಅಲ್ಲಿ ಇನ್ನು ಜನರಲಲ್ಲಿ ನೀವೇನಾದರೂ ಈ ಪಾದಯಾತ್ರೆ ಟಿಕೆಟ್ ಅಥವಾ SST ಟೋಕನ್ ಇದೆಲ್ಲ ತೊಗೊಂಡು ನೀವು ರೂಮ್ನ ಬುಕ್ ಮೇಲೆ ಹೋಗಿ ಮಾಡ್ತೀನಿ ತಿರುಮಲದಲ್ಲಿ ಅಂತ ಅಂದರೆ ಅಲ್ಲಿ ಕೌಂಟ್ರಲ್ಲಿ ಕ್ಯೂ ನಿಂತ್ಕೊಂಡು CRO ಆಫೀಸ್ ಹತ್ರ ಹೋಗಬೇಕಾಗತ್ತೆ. ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ನಿಮಗೆ ಅಲಾಟ್ ಮಾಡ್ತಾರೆ ರೂಮ್ನ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. 1000 ರೂಪೀಸ್ ಮತ್ತು 50 ರೂಪೀಸ್ ಮತ್ತು 100 ರೂಪೀಸ್ ಈ ಥರ ರೂಮ್ಸು ಅವೈಲೇಬಲ್ ಇರುತ್ತೆ. ನಾವು ಯೂಶ್ವಲಿ ಮೇಲ್ಗಡೆ ರೂಮ್ ಮಾಡಿರೋದು ತುಂಬ ಕಡಿಮೆ. ಈ ಸರಿನೇ ನಾವು ಮೇಲೆ ರೂಮ್ ಮಾಡಿದ್ದು. ಪ್ರತಿ ಸರ್ತಿನೂ ನಾವು ಕೆಳಗಡೆ ಅಂದರೆ ಗೋವಿಂದರಾಯನಪಟ್ಟಣ ಅಂದರೆ ತಿರುಪತಿ ಅಂತ, ಅಲ್ಲಿ ನಾವು ತಿರುಪತಿ ಇವಾಗ ಹೇಳೋದು ಗೋವಿಂದರಾಯನಪಟ್ಟಣ ಅಂತಲೂ ಹೇಳ್ತಾರೆ. ಅಲ್ಲಿ ಹೋಗಿ ನಾವು ರೂಮ್ ತೊಗೊಂಡು ಸ್ಟೇ ಮಾಡಿ ಗೋವಿಂದರಾಯನ ದರ್ಶನ ಮಾಡಿಕೊಂಡು ಅದಾದಮೇಲೆ ಅಲ್ಲಿಂದನೇ ರೆಡಿಯಾಗಿ ಪಾದಯಾತ್ರೆ ಹತ್ತಿಬಿಟ್ಟು ಟೋಕನ್ ತೊಗೊಂಡಿರ್ತೀವಲ್ಲ ಪಾದಯಾತ್ರೆ ಹಂಗೆ ಹತ್ಬಿಟ್ಟು ಹಂಗೆ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಇಳಿದು ಹೋಗೋವಂಥದ್ದು ಈ ಥರ ಮಾಡ್ತಿದ್ವಿ ನಾವು. ಈ ಸರಿ ಮೇಲೆ ಹೋಗಿ ರೂಮ್ ತೊಗೊಂಡು ಫ್ರೆಶಪ್ ಆಗಿ ರೆಡಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ನಾವು ಒಂದು 5:36 ನಿಂತ್ಕೊಂಡ್ವಿ ಅನಿಸುತ್ತೆ. ನಮಗೆ ಒಂದು 9 o'clockಗೆಲ್ಲ ದರ್ಶನ ಆಯಿತು. 8:30 9ಗೆಲ್ಲ ದರ್ಶನ ಆಯಿತು. ಬಟ್ ಅಲ್ಲಿಂದ ತುಂಬ ರಶ್ ಇತ್ತು. ಹೊರಗಡೆ ಹುಂಡಿ ಹತ್ರನೇ ನಮಗೆ ರಶ್ ಇತ್ತು ಜಾಸ್ತಿ. ಅಲ್ಲಿಂದ ಬರೋದಕ್ಕೆ ಆಲ್ಮೋಸ್ಟ್ ಒಂದು ½ an hour ಆಯಿತು. ಬಂದಿದ್ದ ತಕ್ಷಣ ಫುಲ್ಲು ಟಯರ್ಡ್ ಆಗಿತ್ತು. ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡ್ಬಿಟ್ಟು ಆಮೇಲೆ ಹೋಗಿ ಲಡ್ಡು ತೊಗೊಂಡು ಮತ್ತು ಮೊಬೈಲ್ಸ್ ಎಲ್ಲ ತೊಗೊಳೋದಿರುತ್ತಲ್ಲ ಅದೆಲ್ಲ ತೊಗೊಂಡು ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟ ಕೂಡ ಅಲ್ಲೇ ಇರುತ್ತೆ, ಅನ್ನದಾನ ಇರುತ್ತೆ. ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ರೂಮ್ಗೆ ಹೋಗಿ ಮಲ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ಕಂಚಿಗೆ ಹೋದ್ವಿ. ಇನ್ನು ಕಂಚಿ ಬಗ್ಗೆ ಹೇಳಬೇಕು ಅಂದರೆ ತಿರುಪತಿಯಿಂದ ಕಂಚಿಗೆ ಆರಾಮಾಗಿ ಹೋಗ್ಬೋದು. ತಿರುಮಲೆಯಿಂದ ಕೆಳಗಡೆ ತಿರುಪತಿಗೆ ಹೋಗ್ಬಿಟ್ಟು ಅಲ್ಲಿಂದ ನಿಮಗೆ ಕಂಚಿಗೆ ಬಸ್ಸಸ್ ಅವೈಲೇಬಲ್ ಇರುತ್ತೆ. ಇನ್ನು ಪ್ರೈವೇಟ್ ವೆಹಿಕಲ್ಸು ಕೂಡ ಸಾಕಷ್ಟು ಅವೈಲೇಬಲ್ ಇದೆ. ತಿರುಮಲದಲ್ಲೂ ಕೂಡ ಅಷ್ಟೇ. ನೀವು ಜೀಪ್ ಏನಾದ್ರು ಮಾಡಿಕೊಂಡು ಕಾಳಹಸ್ತಿ ಕಂಚಿ ಎಲ್ಲ ಹೋಗ್ತೀರಾ ಅಂತ ಅಂದರೆ ಅದಕ್ಕೂ ಕೂಡ ಅವೈಲೇಬಲ್ ಇರುತ್ತೆ. ಬಟ್ ನಾವು ವಾಪಸ್ ಬರೋದೇನಿರಲಿಲ್ಲ ನಮಗೆ ತಿರುಪತಿಗೆ. ನಾವು ಅಲ್ಲೇ ಕಂಚಿಯಿಂದ ಅಂದರೆ ಅರಕೋಣಮಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡಿದ್ವಲ್ಲ, ಹಾಗಾಗಿ ನಾವು ಡೈರೆಕ್ಟ್ ನಾವು ಕಂಚಿಗೆ ಬಸ್ ತೊಗೊಂಡ್ವಿ. ತಿರುಪತಿಯಿಂದ ಕಂಚಿಗೆ ಬಸ್ ತೊಗೊಂಡು ಅಲ್ಲಿಗೆ ನಮಗೆ ಆಲ್ಮೋಸ್ಟ್ ಒಂದು 2 to 3 hours ಆಯಿತು ಹೋಗೋದಕ್ಕೆ. ಇಲ್ಲಿ ತಿರುಪತಿಯಿಂದ ಕಂಚಿಗೆ 3 hours 4 hours ಆಗಿರ್ಬೋದು ಅಂದ್ಕೊಳ್ತೀನಿ, ಅಷ್ಟಾಯಿತು. ಹೋಗಿದ ತಕ್ಷಣ ನಮಗೆ ಆಟೋ ಸಿಕ್ತು. ಆಟೋದವರು ನಿಮಗೆ ರೂಮ್ ಆಗಿರ್ಬೋದು ಅಥವಾ ನಿಮಗೆ ಯಾವ ಥರ ರೂಮ್ ಬೇಕೋ ಆ ಥರ ತೋರಿಸ್ತಾರೆ. ಫ್ಯಾಮಿಲಿಗಿರೋದಕ್ಕೆ ಚೆನ್ನಾಗಿ ಒಳ್ಳೆ ಡಿಸೆಂಟಾಗಿರೋ ಅಂಥ ರೂಮ್ನೇ ತೋರಿಸ್ತಾರೆ. ಅದು ಬಿಟ್ಟರೆ ಮತ್ತು ದೇವಸ್ಥಾನಗಳಿಗೆಲ್ಲ ನೀಟಾಗಿ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಯಾವುದೇ ರೀತಿಯ ಅವಸರ ಇಲ್ಲ, ಅರ್ಜೆಂಟ್ ಇಲ್ಲ, ಆರಾಮಾಗಿ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅವ್ರಿಗೆ ಒಂದು ಆಟೋಗೆ 500 ರೂಪೀಸ್ ಪೇ ಮಾಡಿದ್ವಿ ನಾವು. ವರ್ತ್ ಅಂತ ಅನ್ನಿಸ್ತು ನಿಜವಾಗ್ಲೂ. ನಮ್ಗೆ ಒಳ್ಳೆ ರೂಮ್ ಕೂಡ ತೋರಿಸಿದ್ರು, ಎಲ್ಲ ದೇವ್ರ ದರ್ಶನ ಚೆನ್ನಾಗಿ ಮಾಡಿಸಿದ್ರು. ಒಳ್ಳೆಯದಾಗಲಿ, ಅವ್ರಿಗೆ ಚೆನ್ನಾಗಿರಲಿ, ಚೆನ್ನಾಗಿ ದರ್ಶನ ಮಾಡಿಸಿದ್ರು. ಖುಷಿ ಆಯಿತು. ಇನ್ನು ಇಷ್ಟು ನಾವು ಕಂಚಿಗೆ ಹೋಗಿದ್ದಂಥ ಅಪ್ಡೇಟ್. ಇದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಖರ್ಚು ಅದೇ ನಮ್ಮದೇ ಊಟ ತಿಂಡಿದೆಲ್ಲ ಎಕ್ಸ್ಟ್ರಾ ಖರ್ಚು ಅಷ್ಟೇ. ಇನ್ನು ಇದು ತಿರುಪತಿಯಿಂದ ಕಂಚಿಗೆ ಬಸ್ ಚಾರ್ಜ್ ಬಂದುಬಿಟ್ಟು ಎಷ್ಟಾಗುತ್ತೆ ಗೊತ್ತಾ? 180 100 ಆಗುತ್ತೆ ಒಬ್ಬರಿಗೆ 80 to 100 ಅಂತ ಅಂದ್ಕೊಳ್ತೀನಿ, ನಂಗೆ ನೆನಪಿಲ್ಲ. ಇಷ್ಟು 80 to 100 ಇದೆ ಬಸ್ ಚಾರ್ಜ್. ಓಕೆ. ಇನ್ನು ಅರಕೋಣಮಿಂದ ನಮಗೆ ಇಲ್ಲಿಗೆ ಆಲ್ರೆಡಿ ನಾವು ಮಾರ್ನಿಂಗ್ ಟಿಕೆಟ್ ಬುಕ್ ಅರಕೋಣಮಿಂದ ಇಲ್ಲಿಗೆ ಡಬಲ್ ಡೆಕ್ಕರು ಎಕ್ಸ್ಪ್ರೆಸ್ ಬುಕ್ ಮಾಡಿದ್ವಿ. ಅದು ಆನ್ ಟೈಮ್ ಬಂತು. ಆನ್ ಟೈಮ್ ಬೆಂಗಳೂರು ಕರ್ಕೊಂಬಂದು ರೀಚ್ ಮಾಡಿಸ್ತು. ನಿಜವಾಗ್ಲೂ ಎಲ್ಲೂ ವೆಯ್ಟ್ ಮಾಡಿಸ್ಲಿಲ್ಲ. ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಇನ್ನು ಇಡ್ಲಿ ಚೆನ್ನಾಗಿತ್ತು, ಇಡ್ಲಿ ಎಲ್ಲ. ಮತ್ತು ರೋಡು ಅಷ್ಟೇ ಚೆನ್ನಾಗಿತ್ತು. ಕಂಚಿಯಿಂದ ಅರಕೋಣಂಗೆ ಎಷ್ಟು ಬೇಗ ಬಂದ್ವಿ ಗೊತ್ತಾ? ಒಂದು ½ an hour ಎಲ್ಲ ಬಂದ್ವಿ. ರೋಡ್ ತುಂಬಾ ಚೆನ್ನಾಗಿತ್ತು. ಫಾಸ್ಟಾಗಿ ಕರ್ಕೊಂಬಂದು ಬಿಟ್ಟರು. ಅಲ್ಲಿಂದ ಬಸ್ ಸ್ಟಾಪಿಂದ ಒಂದು 500 ಮೀಟ್ರ್ ಏನೋ ನಡ್ಕೊಂಡು ಬರಬೇಕಾಗತ್ತೆ. ಒಂದು 500-300 ಮೀಟ್ರ್ ಅಂದ್ಕೊಳ್ತೀನಿ. ಅಷ್ಟೇನು ದೂರ ಇಲ್ಲ, ಒಂದು ಸ್ವಲ್ಪ ದೂರ ಅಷ್ಟೇ. ಒಂದೇ ಒಂದು ರೋಡಿಗೆ ಕ್ರಾಸ್ ಮಾಡಿದ್ರೆ ರೈಲ್ವೆ ಸ್ಟೇಷನ್ ಸಿಕ್ಬಿಡ್ತು. ನಾವು ಆರಾಮಾಗಿ ಟ್ರೈನ್ ಹತ್ಕೊಂಡು ಹತ್ತಕ್ಕೆ ಮುಂಚೆ ಇಡ್ಲಿ ತಿನ್ಕೊಂಬಿಟ್ವಿ ನಾವು. ಇಡ್ಲಿಯಲ್ಲಿ ಸೇಲ್ ಮಾಡ್ತಾಯಿದ್ರು. ಇಡ್ಲಿ ಟೊಮ್ಯಾಟೊ ಚಟ್ನಿ ತುಂಬ ಚೆನ್ನಾಗಿತ್ತು. ಇಡ್ಲಿ ತಿಂದ್ಬಿಟ್ಟು ಟ್ರೈನ್ ಹತ್ತಿ ಬೆಂಗಳೂರಲ್ಲಿ ಬಂದು ಇಳಿದು 2-2:15 ಬೆಂಗಳೂರಿಗೆ ಬಂದ್ಬಿಟ್ಟು ನಾನು ಅಡುಗೆ ಮಾಡಿ ಮನೆಯಲ್ಲಿ ಊಟ ಮಾಡಿದ್ದು. ಇಷ್ಟು ನಮ್ಮೊಂದು ಜರ್ನಿ ತಿರುಪತಿ ಮತ್ತು ಕಂಚಿದು ಜರ್ನಿ ಇಷ್ಟ ಆಯಿತು. ಇದು ಮಂಗಳವಾರ ಬೆಳಗಿನ ಕ್ಲಿಪ್ಪಿಂಗ್. ಬೆಳಗ್ಗೆ ನಾನು ತಿಂಡಿಗೆ ದೋಸೆ ಮಾಡಿದ್ದೆ. ಅನಿಲ್ಗೆ ಮಾತ್ರ ಮೊಟ್ಟೆ ದೋಸೆ ಮಾಡಿಕೊಡ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ. ಅವ್ರಿಗೆ ಮೊಟ್ಟೆ ದೋಸೆ ಇಷ್ಟ. ಅವರು ಚೆನ್ನೈಯಲ್ಲಿದ್ದರಲ್ಲ ಆವಾಗ ಮೊಟ್ಟೆ ದೋಸೆ ಜಾಸ್ತಿ ತಿಂತಾಯಿದ್ರಂತೆ, ಹೊರಗಡೆ ಸ್ಟ್ರೀಟ್ ಫುಡ್ ಅಂಥೇಳಿ. ಹಾಗಾಗಿ ಮನೆಗೆ ಬಂದಾಗೂ ಕೂಡ ಚೆನ್ನೈಯಿಂದ ಮೊಟ್ಟೆ ದೋಸೆ ಮಾಡು ಅಂಥೇಳಿ ಮಾಡಿಸ್ಕೊಂಡು ತಿನ್ನೋರು. ಆವಾಗಿಂದ ಮೊಟ್ಟೆ ದೋಸೆ ಮಾಡ್ತಾಯಿರೋದು. ಅದಕ್ಕಿಂತ ಮುಂಚೆ ನಾನು ಮೊಟ್ಟೆ ದೋಸೆ ಎಲ್ಲ ಮಾಡ್ತಿರ್ಲಿಲ್ಲ. ಇದು ತುಂಬಾ ಸಿಂಪಲ್ಲು, ಏನಿಲ್ಲ. ನಾರ್ಮಲ್ ನಾವು ದೋಸೆ ಬ್ಯಾಟರ್ ಏನಿರುತ್ತೆ ಆ ದೋಸೆ ಬ್ಯಾಟರ್ಗೆ ಮೇಲ್ಗಡೆ ಒಂದು ಮೊಟ್ಟೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು, ಖಾರ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಬೇಕಂದರೆ ಕೂಡ ಸೇರಿಸ್ಕೋಬೋದು. ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಇದ್ರೂ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಈ ರೀತಿ
ದೋಸೆ ಹಿಟ್ಟನ್ನು ಹರಡಿಸ್ಕೊಂಡು ಒಂದು 2 ನಿಮಿಷ ಬಿಟ್ಟು ಅದಾದ ನಂತರ ಇದಕ್ಕೆ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹರಡಿಸ್ಕೋಬೇಕು ಮೊಟ್ಟೆನ ಕೂಡ ದೋಸೆ ಮೇಲ್ಗಡೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಒಂಚೂರು ಖಾರದ ಪುಡಿ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿಸ್ಕೊಂಡು ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೊಟ್ಟೆ ದೋಸೆ ರೆಡಿ ಆಗುತ್ತೆ. ಚಟ್ನಿ ಅಥವಾ ಹಾಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗೆಯೇ ಸೋಮವಾರ ಮಾರ್ಚ್ 17 ಅಪ್ಪು ಸರ್ ಬರ್ಡೇ ಇತ್ತು. ಎಷ್ಟು ಸೆಲೆಬ್ರೇಷನ್ ಅಂತ ಅಂದರೆ ಎಲ್ಲ ಕಡೆನೂ 50th ಸೆಲೆಬ್ರೇಷನ್ ನಡೀತಾ ಇತ್ತು. ಅದು ಒಂಥರ ಹೇಗೆ ಅಂತಂದರೆ ಇನ್ನೂ ಇದ್ದಾರೇನೋ ಅಂತ ಅನಿಸುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದರೆ. ಇನ್ನು ಅದೇ ದಿನ ನನ್ನ ತಮ್ಮನ ಹೆಂಡತಿ ಬರ್ತಡೇ ಕೂಡ ಮಾರ್ಚ್ 17 ಇದ್ದಿದ್ದಂಥದ್ದು. ಪುಟ್ಟದಾಗಿ ಒಂದು ಕೇಕ್ ತಂದು ಸೆಲೆಬ್ರೇಟ್ ಮಾಡಿದ್ವಿ. ಅದರದ್ದು ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ವೀಡಿಯೋ ಕೊನೆಯಲ್ಲಿ ಹಾಕ್ತೀನಿ ನೋಡಿ. ಬರ್ಡೇಗೆ ಏನು ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಒಂದು ಡ್ರೆಸ್ ತೊಗೊಂಡು ಆರ್ಡರ್ ಮಾಡಿ ತೊಗೊಂಡೋಗಿ ಕೊಟ್ಟೆ. ಹಾಗೆಯೇ ಪಾಪು ಬರ್ಡೇ ಕೂಡ ಇದೆ, ನನ್ನ ತಮ್ಮನ ಮಗಂದು ಫಸ್ಟ್ ಇಯರ್ ಬರ್ಡೇ. 22 ಅನಿಸುತ್ತೆ, 22 24 ಡೇಟೇ ಕನ್ಫ್ಯೂಸ್ ಆಗ್ತಾಯಿದೆ. 22 24 ಇದೆ ಅವ್ನು ಫಸ್ಟ್ ಇಯರ್ ಬರ್ಡೇ. ಅದಕ್ಕೂ ಕೂಡ ಏನಾದ್ರು ಗಿಫ್ಟ್ನ ನೋಡಬೇಕು, ಏನಾದ್ರು ಕೊಡಬೇಕು, ಫಸ್ಟ್ ಇಯರ್ ಬರ್ಡೇ ಅಲ್ವಾ. ಹಾಗಾಗಿ ಇನ್ನು ಒಂದು ಫಂಕ್ಷನ್ ಕೂಡ ನಡೆಯೋದಿದೆ ನಮ್ಮ ಮನೇಲಿ. ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದರ ಒಂದಷ್ಟು ತಯಾರಿಗಳು ನಡೀತಾ ಇದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಊರಿಗೆ ಹೋಗೋದಿದೆ, ಹಾಗೆಯೇ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಎಕ್ಸಾಮ್ಸ್ ಎಲ್ಲ ಮುಗಿಯೋಕ್ಕೆ ಬಂದಿದೆ, ಇನ್ನೇನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಕೂಡ ಮುಗಿದ್ಬಿಡತ್ತೆ, ಇನ್ನೊಂದು 2-3 ದಿನದಲ್ಲಿ. ಆಮೇಲೆ ಕಂಪ್ಲೀಟಾಗಿ ಸಮ್ಮರ್ ಹಾಲಿಡೇಸು, ಆವಾಗ ಕೂಡ ಡಿಫ್ರೆಂಟಾಗಿ ಏನಾದರೂ ವಿಡಿಯೋ ಮಾಡೋಣ ಅಂತ ಕೂಡ ಆಸೆ ಇದೆ. ನೋಡೋಣ ಹೇಗಾಗತ್ತೆ ಅಂತ ಹೇಳಿ. ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಇರಲಿ. ಆದಷ್ಟು ಪ್ರಯತ್ನ ಮಾಡಿ ಡಿಫ್ರೆಂಟ್ ರೆಸಿಪೀಸ್ ಆಗಿರ್ಬೋದು, ಸಮ್ಮರ್ ಸ್ಪೆಷಲ್ ರೆಸಿಪೀಸ್ ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ. ಇವತ್ತು ಕೂಡ ಒಂದು ಸಮ್ಮರ್ ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ. ನಾನಿವತ್ತು ಮಾಡ್ತಾ ಇರೋವಂಥದ್ದು ಮಸ್ಕ್ ಮೆಲನ್ದು ಜ್ಯೂಸ್ನ ಮಾಡ್ತಾಯಿದ್ದೀನಿ. ಒಂದು ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಮಸ್ಕ್ ಮೆಲನ್ ಅಂತ ಅಂದರೆ ಸ್ಪೆಷಲಾಗಿ ಸಮ್ಮರ್ಗೆ ಅಂತಲೇ ಇರೋ ಅಂಥ ಹಣ್ಣು ಅದು. ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಹಾಗೆಯೇ ಕ್ಯಾಲೋರೀಸ್ ತುಂಬ ಕಡಿಮೆ ಇರುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರು ಕೂಡ ಇದನ್ನು ಆರಾಮಾಗಿ ತಿನ್ಬೋದು. ಸಿಹಿಯಾದಂಥ ಹಣ್ಣು, ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತೆ ಇದರಲ್ಲಿನೇ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೂಡ, ಜೀರ್ಣಶಕ್ತಿ ಕೂಡ ಹೆಚ್ಚಿಸುತ್ತೆ. ನಾನು ಹೆಚ್ಚಾಗಿ ಜ್ಯೂಸ್ ಪ್ರಿಯೆ ಅಲ್ಲ ಅಂತ ಅಂದರೆ ಜ್ಯೂಸ್ನ ಜಾಸ್ತಿ ಪ್ರಮೋಟ್ ಮಾಡಲ್ಲ. ನಾನು ಹಣ್ಣನ್ನೇ ತಿನ್ನಿ ಅಂತ ಹೇಳ್ತೀನಿ. ನಾನು ಕೂಡ ಹಣ್ಣನ್ನೇ ಜಾಸ್ತಿ ತಿಂತೀನಿ. ಹಣ್ಣನ್ನು ಹಾಗೆ ಕಟ್ ಮಾಡಿಕೊಂಡು ತಿನ್ನೋ ಅಂಥದ್ದೇ ಒಳ್ಳೆಯದು. ಮಿಲ್ಕ್ ಶೇಕ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಇದೆಲ್ಲದಕ್ಕಿಂತ ಹಣ್ಣು ಹಾಗೆ ತಿಂದ್ರೇ ಒಳ್ಳೆಯದು ನನ್ನ ಒಂದು ಇದರಲ್ಲಿ. ಆದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಇವತ್ತು ಹಾಲು ಎಲ್ಲ ಉಪಯೋಗಿಸ್ಕೊಂಡು ಒಂದು ಸ್ಪೆಷಲ್ ಡ್ರಿಂಕ್ ಥರ ಮಾಡ್ತಾಯಿದ್ದೀನಿ. ಫಲೂಡಾ ಕೂಡ ಮಾಡಿದ್ದೆ ನಾನು ಲಾಸ್ಟ್ ವೀಕು, ಅದು ಕೂಡ ತುಂಬಾ ಚೆನ್ನಾಗಾಗಿತ್ತು. ನೆಕ್ಸ್ಟ್ ಯಾವಾಗಾದರೂ ನಿಮ್ಮ ಜೊತೆ ಕೂಡ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಮಸ್ಕ್ ಮೆಲನ್ ಅಂತ ಅಂದರೆ ಕರ್ಬೂಜದ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಇರುವಂಥ ಬೀಜನ ಕೂಡ ತೆಗೆದ್ಬಿಟ್ಟು ಒಣಗಿಸಿ ಇಟ್ಕೊಂಡು ಅದನ್ನು ತಿನ್ಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಇನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಅದ್ರ ಒಳಗಡೆ ಇರುವಂಥ ಹಣ್ಣನ್ನು ಮಾತ್ರನೇ ಕಟ್ ಮಾಡಿ ಜ್ಯೂಸ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ. ಇದು ಫುಲ್ಲು ನೈಸಾಗಿ ನಾನು ರುಬ್ಬಬೇಕು ಅಂತ ಏನಿಲ್ಲ. ಇದನ್ನು ಒಂದು ಸ್ವಲ್ಪ ಹಾಗೆ ಬಾಯಿಗೆ ಸಿಗೋ ಥರ ಇದ್ರೂ ಚೆನ್ನಾಗಿರುತ್ತೆ. ಈ ಕಡೆ ನಾನಿಲ್ಲಿ ಒಂದು ಬೌಲಲ್ಲಿ 2 ಚಮಚದಷ್ಟು ಚಿಯಾ ಸೀಡ್ಸ್ನ ತೊಗೊಳ್ತಾ ಇದ್ದೀನಿ. ಅದನ್ನು ನೀರು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಒಂಥರ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇನ್ನು ಈ ಕಡೆ ಒಂದು ಅರ್ಧ ಲೀಟ್ರು ಗಟ್ಟಿ ಹಾಲನ್ನ ತೊಗೊಳ್ತಾ ಇದ್ದೀನಿ. ಹಾಲಿಗೆ ನೀರೇನು ಸೇರಿಸ್ಕೊಳ್ತಾ ಇಲ್ಲ, ಹಾಗೆಯೇ ತೊಗೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಕಸ್ಟರ್ಡ್ ಪೌಡರ್ ಅಥವಾ ಬಾದಾಮ್ ಪೌಡರ್ ಆ ರೀತಿ ಏನಾದ್ರು ಮಿಕ್ಸ್ ಮಾಡ್ಕೋಬೋದು. ನೀವು ಸಕ್ಕರೆ ಯೂಸ್ ಮಾಡ್ತೀರಾ ಅಂತ ಅಂದರೆ ಸಕ್ಕರೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಸಕ್ಕರೆ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ. ಇನ್ನು ಈ ಕಡೆ ಸಬ್ಬಕ್ಕಿ ಕೂಡ ತೊಗೊಂಡಿದ್ದೀನಿ ನಾನು, 2 ಚಮಚದಷ್ಟು. ಅದು ಕೂಡ ಅಷ್ಟೇ, ಬೇಕಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಈ ಕಡೆ ಸಣ್ಣದಾಗಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕರ್ಬೂಜ ಹಣ್ಣು. ಹಾಲು ಕೂಡ ಬಿಸಿ ಆಗ್ತಾಯಿದೆ. ಹಾಲು ಸ್ವಲ್ಪ ಚೆನ್ನಾಗಿ ಕಾದಿದ್ದಾದಮೇಲೆ ಅದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಅದನ್ನು ಯೂಸ್ ಮಾಡಬೇಕು. ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನು ತಣ್ಣಗೆ ಮಾಡ್ಕೊಂಡು, ಅಂದರೆ ಚಿಲ್ಲಾಗಿರೋ ಅಂಥ ಹಾಲನ್ನ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಈ ಕಡೆ ಸಬ್ಬಕ್ಕಿನ ಒಂದು 10 ನಿಮಿಷ, ಒಂದು 5ರಿಂದ 10 ನಿಮಿಷ ಬೇಡ ಅಂದ್ಕೊಳ್ತೀನಿ, 5 ನಿಮಿಷದಲ್ಲೇ ಆಗೋಗುತ್ತೆ ಅದು. ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ ನಾನು.
ಡಿಮಾರ್ಟಿಂದ ತಂದಿದ್ದೆ, ಸಬ್ಬಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ತೊಗೊಂಬಂದಿದ್ದೆ. ಅದನ್ನು ಒಂದು ಸ್ವಲ್ಪ ಇದಕ್ಕೆ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ಏನಾಯಿತು, ಫಲೂಡಾದಲ್ಲಿ ಕೂಡ ಯೂಸ್ ಮಾಡಿದ್ದೆ ಇದನ್ನು. ಹಾಗೆಯೇ ಪಾಯಸ ಮಾಡಿದ್ದೆ, ಏನು ಪಾಯಸ ಅಂತ ಶಾವಿಗೆ ಪಾಯಸ ಮಾಡಿದ್ದೆ, ಅದಕ್ಕೆ ಕೂಡ ಯೂಸ್ ಮಾಡಿದ್ದೆ. ಇಷ್ಟ ಆಗಿತ್ತು ಮಕ್ಕಳಿಗೆ. ಇದನ್ನು ಹಾಕು ಮಮ್ಮಿ ಚೆನ್ನಾಗಿರುತ್ತೆ ಅಂತ ನಮ್ಮ ಚಿನ್ನಿನೇ ಹೇಳಿದ್ದು. ಹಾಗಾಗಿ ಇದನ್ನು ಕೂಡ ಸೇರಿಸ್ಕೊಂಡೆ. ಇವಾಗ ಇದು ಆಗಿದೆ. ಇದನ್ನು ನೀರಲ್ಲಿ ಒಂದು ಸ್ವಲ್ಪ ಹಾಕಿಬಿಟ್ಟು ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಏನು ಸಬ್ಬಕ್ಕಿ ಇತ್ತಲ್ಲ, ಅದು ಬೆಂದಿರೋ ನೀರನ್ನ ಚೇಂಜ್ ಮಾಡ್ಕೋಬೇಕಂತ ಅಂದರೆ ನೀರನ್ನ ಸೋಸ್ಕೊಂಡು ಬರೀ ಸಬ್ಬಕ್ಕಿ ಮಾತ್ರನೇ ಎತ್ತಿಟ್ಕೊಂಡಿದ್ದೀನಿ. ಬೇಯಿಸಿರೋ ನೀರನ್ನ ಸೋಸ್ಕೊಂಡು ಈ ಕಡೆ ಹಣ್ಣೇನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ನಾನಿಲ್ಲಿ ಒಂದು 2-3 ಚಮಚದಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ತಿಂತೀರಾ ಅಂತ ಅಂದರೆ ಸಕ್ಕರೆನ ಸೇರಿಸ್ಕೋಬೋದು, ಇಲ್ಲ ಜೇನುತುಪ್ಪ ಮಾತ್ರ ಹಾಕ್ಕೊಳ್ತೀರಾ ಅಂದರೆ ಜೇನುತುಪ್ಪ ಹಾಕ್ಕೋಬೋದು, ಇಲ್ಲ ಡೇಟ್ಸ್ ಹಾಕ್ಕೊಳ್ತೀರಾ ಅಂದರೆ ಡೇಟ್ಸ್ನ ಕೂಡ ಹಾಕ್ಕೋಬೋದು. ಆಪ್ಷನ್ಸ್ ತುಂಬಾ ಇದೆ. ಸಿಹಿನ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಅಷ್ಟೇ ಇದು. ಇನ್ನು ಇದಕ್ಕೆ ನೀರಿನ ಅವಶ್ಯಕತೆ ಏನಿಲ್ಲ, ನೀರೇನು ಹಾಕೋದು ಬೇಡ. ಹಾಗೆಯೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸಖತ್ತಾಗಿ ಜ್ಯೂಸು ರೆಡಿ ಆಗುತ್ತೆ. ಇದನ್ನು ಹಾಗೆ ಕುಡಿಬೋದು. ನಾನು ಹಾಗಿದ್ರೆ ಹಾಗೆ ಕುಡಿತಾ ಇದ್ದೆ. ಮಕ್ಕಳಿಗೋಸ್ಕರ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವರು ಕೂಡ ಒಂದು ಸ್ವಲ್ಪ ಖುಷಿ ಆಗ್ತಾರೆ ಅಂತ ಹೇಳಿ. ಇವಾಗ ಜ್ಯೂಸ್ ರೆಡಿ ಆಗಿದೆ. ಈ ಕಡೆ ಹಾಲು ಕೂಡ ತಣ್ಣಗಾಗಿದೆ ಆಲ್ರೆಡಿ. ಅದನ್ನು ಇನ್ನೂ ಚಿಲ್ ಮಾಡಬೇಕಂತೆ ನಮ್ಮ ಚಿನ್ನುಗೆ. ಹಾಗಾಗಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಒಂದು 5-10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದ ನಂತರ ಜ್ಯೂಸ್ಗೆ ಇದನ್ನು ಸೇರಿಸ್ಕೊಳ್ಳೋಣ. ಅವಾಗಲೇ ಬಂದೆ. ಇವತ್ತು ನಮ್ಮ ಮಮ್ಮಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ. ಬೋರ್ಡ್ ಹೊಡಿಸ್ಕೊಂಡಿರೋದು ಬೋರ್ಡ್ಗುಂಡಿ ಅಮ್ಮ ಅಮ್ಮ ಬೋರ್ಡ್ಗುಂಡಿ. ನಂದು ನಮ್ಮ ಕೃಷ್ಣಂದು ಒಂದು ಸ್ವಲ್ಪ ಆಟನೂ ಆಯಿತು. ಅದಾದಮೇಲೆ ಹಾಲು ಕೂಡ ತಣ್ಣಗಾಯಿತು. ಇವಾಗ ಜ್ಯೂಸ್ ಕೂಡ ರೆಡಿಯಾಗಿದೆ. ಜಾರಲ್ಲಿರುವಂಥ ಜ್ಯೂಸನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇವಾಗ ನಾನಿಲ್ಲಿ ಬೇಯಿಸಿಟ್ಕೊಂಡಿರುವಂಥ ತಣ್ಣಗಾಗಿರುವಂಥ ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಯಿಸಿ ತಣ್ಣಗಾಗಿರುವಂಥ ಸಬ್ಬಕ್ಕಿನ ಕೂಡ ಸೇರಿಸ್ಕೊಂಡು ಅದಾದ ನಂತರ ಚಿಯಾ ಸೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಲಾಸ್ಗೆ ಹಾಕ್ಕೊಂಡು ಕುಡಿತಾ ಇದ್ದರೆ ಹಬ್ಬ ಬೇಸಿಗೆಗೆ ಸಖತ್ತಾಗಿರುತ್ತೆ. ತುಂಬಾ ಕೂಲಾಗಿರುತ್ತೆ, ಬಾಡಿಗೆ ತಂಪಾಗಿ ಒಂದು ಫೀಲ್ನ ಕೊಡುತ್ತೆ. ಖಂಡಿತವಾಗ್ಲೂ ಈ ಒಂದು ಜ್ಯೂಸನ್ನ ನೀವು ಕೂಡ ಮಾಡ್ಕೊಂಡು ಕುಡೀರಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಕೂಡ ಇಷ್ಟ ಆಯಿತಾ ಏನು ಅಂಥೇಳಿ. ನಮ್ಮನೇಲಂತೂ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಯಿತು. ಇದೇ ರೀತಿ ಸಮ್ಮರ್ ಸ್ಪೆಷಲ್ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಟ್ರೈ ಮಾಡಿ ಒಳ್ಳೆ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಹಾಗೆಯೇ ಇವತ್ತಿನ ಈ ಒಂದು ಎನರ್ಜಿ ಡ್ರಿಂಕ್ ಅಂತ ಅಂದರೆ ಕರ್ಬೂಜದ ಒಂದು ಸಕ್ಕದಾಗಿರುವಂಥ ಬೇಸಿಗೆಗೆ ಸ್ಪೆಷಲ್ ಆಗಿರುವಂಥ ಜ್ಯೂಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಓಕೆನಾ? ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೂ ಸಖತ್ ಇಷ್ಟ ಆಯಿತು, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಇದು ಸಾಕಷ್ಟು ಇವಾಗ ಕುಡಿ. ಹೆಂಗಿದೆ ಹೇಳು ಸರಿ. ಚೆನ್ನಾಗಿದೆ. ಇಷ್ಟ ಆಯ್ತಾ? ಸಖತ್ತಾಗಿದೆ. ಬಿಸಿಲಿಗೆ ಸುಸ್ತಾಗಿದ್ರೆ ಒಂಥರ ತಂಪಾಗಿ ಮತ್ತೆ ಒಂಥರ ಎನರ್ಜಿ ಕೊಡುತ್ತೆ. ಕೋಲ್ಡ್ ಆಗಿದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಜಾನಾ, ಹ್ಯಾಪಿ ಬರ್ಡೇ ಟು ಯು. ಕೇಕ್ ಬೇಕು ಪಾಪುಗೇನು ಬೇಡ, ಬೇಡ, ಚೂರು ನೆಕ್ಕಿಸ್ಲಿ ಬಿಡತ್ಲ. ಹೋಗ್ಲಿ ಚೂರು ನೆಕ್ಕಿಸ್ಲಿ. ನೀನು ಫಸ್ಟ್ ತಿನ್ಸು. ನೀನೇ ತಿಂದುಬಿಟ್ಟಲ್ಲ ಫಸ್ಟ್. ಜಾಬ್ 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 ನನಗೆ ಬೇಕು, ಕೊಡು. ನಾನು ಬಡ್ಡೆಲ್ಲ ಯಾರಿಗೂ ತಿನ್ಸಿಲ್ಲ. ಕಟ್ಟು ಮಾಡಿದೆ ಮಮ್ಮಿ ಡ್ಯಾಡಿಗೆ ತಿನ್ಸ್ದೆ ಬಿಟ್ರೆ ಯಾರಿಗೂ ಇಲ್ಲ.
ಅಲ್ಲೇನಿಕೋ ಮಾಡ್ತೀರಾ ಊಸ್ ಬಿಟ್ಟಲ್ಲ ಮತ್ತೆ ಏಪ್ಪ ದೀಪು ಏನ್ ತಿನ್ಸಿದ್ದೆ ಅವನ್ಗೆ ಮೊಟ್ಟೆ ನಿನ್ನೆ ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡಿದ್ರಲ್ಲ ಅದ್ರ ಮೂಗ್ ಮುಚ್ಕೊಂಡು ಅಲ್ಲೆಲ್ಲ ಬಿಡಲ್ಲ ಹೋಳಿ ಹಬ್ಬ ಮಾಡ್ತೇನೆ ಇವತ್ತು ಯಾರು ಸುಮ್ಮನೆ ಕೇಕ್ ಇಡಿಸ್ತಿಲ್ಲ ಕೈಗೆ